ಅದಕ್ಕೆ ಬಂಧುಗಳೇ ಭಾಳ ಖುಷಿಯಾಗೈತಿ ಇವತ್ತು ನನಗೆ. ಇವತ್ತು ಸಂಗೊಳ್ಳಿ ರಾಯಣ್ಣಗೆ ಹಾರ ಹಾಕಿದ್ದೀವಿ. ಹಾಲ ಮತ ಏನೇ ಒಳ್ಳೆಯ ಕೆಲಸ ಎಲ್ಲಿಂದ ಚಾಲೂ ಮಾಡ್ತೀವಿ ನಾವು? ಮನ್ಯಾಗ ನಿಶ್ಚಯ ಕಾರ್ಯ ಮಾಡಬೇಕಾದ್ರೆ ಕಂಬಳಿ ಇಲ್ಲಾರ್ದೆ ನಮ್ಮ ಕೆಲಸ ಆಗೋದಿಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣಗೆ ಹಾರ ಹಾಕಿದ್ದೀವಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬರಿಗೆ ಹಾರ ಹಾಕಿದ್ದೀವಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಹಾರ ಹಾಕಿದ್ದೀವಿ. ಈಗ ಈ ರೀತಿ ಇರುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ವಿಚಾರ ಮಾಡೋಣ. ನಾವು ನಿಮ್ಮ ಆಶೀರ್ವಾದದಿಂದ ಇಷ್ಟು ಸಲ ಆಚೆ ಬಂದೀವಿ. ಇನ್ನು ಮ್ಯಾಗ ನಿಮ್ಮ ಋಣ ತೀರಿಸೋ ಕೆಲಸ ಮಾಡ್ಕೊತ ಹೋಗ್ತೀವಿ. ನಾವೇನು ಅದು ಇದು ಮಾಡಿ ಹಗರಣ ಮಾಡಿ ವಾಲ್ಮೀಕಿ ರೊಕ್ಕ ತಿಂದು ದಲಿತರ ರೊಕ್ಕ ತಿಂದು ಎಲ್ಲಾರ್ದು ತಿಂದು ಮತ್ತು ಭಾಷಣ ಹೊಡಿದರೆ ನಾ ರೈತ ನಾಯಕ, ನಾ ಹಂಗ ಮಗ ಹಿಂಗ ಮಗ ಮಣ್ಣಿನ ಮಗ ಅದ್ರ ಮಗ ಯಾವ ಮಗನೂ ಬೇಡ. ನಿಮ್ಮ ದಾಸಾನು ದಾಸ ಆಗಿ ನಾವು ಹೋರಾಟ ಮಾಡ್ತೀವಿ. ನೀವು ನಮ್ಗೆ ಶಕ್ತಿ ಕೊಡ್ರಿ. ನಾವೆಲ್ಲ ನೀವು ಶಕ್ತಿ ಕೊಡ್ರಿ ಅಟ್ಟೆ. ನಾವು ಎಲ್ಲಿ ಹೇಳ್ತೀವಿ ಅಲ್ಲಿ ಬರ್ರಿ. ಇವ್ರೇನು ಹರಡ್ಲಕತ್ತಾರಲ್ಲ, ನಾವು ಐಸಾ ಕರೆಂಗೆ ವೈಸಾ ಕರೆಂಗೆ. ಅವ ಹೇಳ್ತಾನೆ ಹೈದರಾಬಾದ್ನವ ವಯಸ್ಸಿ 15 मिनट पुलिस को हटाओ, 15 मिनट मिलिट्री को हटाओ, 100 करोड़ हिंदुओं को मार देंगे ಅಂತ ಹೇಳ್ತಾನೆ. ಮಗನೇ, ನಿಮ್ಮ ಅಕ್ಬರ ಮಹಾರಾಣಾ ಪ್ರತಾಪ್ ಹೆಸರು ಹೇಳಿದ್ರೆ ಅವ್ನು ಪಾಯ್ಜಾಮದಾಗ ಉಚ್ಚಿ ಹೋಯ್ತಿದ್ದ. ಇವನು ನಮಗೆ ಹೇಳ್ತಾನ ಶಿವಾಜಿ ಮಹಾರಾಜರು. ನೀವು ಇನ್ನ ಅದ್ರಾಗ ಏನಾರು ನಮ್ಮ 100 ಕೋಟಿ ಹೊಡೆಯುವಂಥದ್ದು ಐತಿ. ಪೊಲೀಸರನ್ನ ತೆಗಿಬೇಕತ್ತ, ಮಿಲಿಟ್ರಿಯವ್ರನ್ನ ತೆಗಿಬೇಕತ್ತ. ಇವ್ರು ನಮ್ಮನ್ನೆಲ್ಲ ಹೊಡೆದು ಬಿಡ್ತಾರೆ ನೋಡಿ. ಅವ್ರು ರೇಟ್ ಧೈರ್ಯದಲ್ಲಿ ಮಾತಾಡ್ತಾರೆ. ಅವ್ರ ಮ್ಯಾಗೆ ಕೇಸ್ ಆಗೋದಿಲ್ಲ. ಪಾಪ ನಿನ್ನೆ ಒಕ್ಕಲಿಗರ ಸ್ವಾಮಿಗಳು ಏನೂ ಅಂದಿಲ್ಲ. ಅವ್ರು ಏನು ಹೇಳ್ಯಾರ? ಅವರು ಪಾಕಿಸ್ತಾನದಾಗ ಹಿಂದೂಗಳಿಗೆ ವೋಟಿಂಗ್ ಪವರ್ ಇಲ್ಲ, ಇವ್ರಿಗೆ ಯಾಕೆ ಕೊಡ್ಬೇಕು? ಇಷ್ಟೆಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾರಂದ್ರೆ ಏನು ತಪ್ಪೈತೇನ್ರಿ ಸ್ವಾಮಿಗಳು? ನಮ್ಮ ಸಮಾಜದ ಬಗ್ಗೆ ಮಾತಾಡೋದು ತಪ್ಪೇನ್ರಿ? ಆ ಪಾಪ ಅವ್ರ ಮ್ಯಾಗೆ ಕೇಸ್ ಹಾಕ್ಯಾನ. ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಇವತ್ತು ಎಲ್ಲರಿಗೂ ಒಂದೇ ಕಾನೂನು. ಯಾರು ತಪ್ಪು ಮಾಡ್ತಾರೋ ಅವ್ರು ಜೈಲಿಗೆ ಹೋಗ್ತಾರೆ. ಹೌದಪ್ಪ, ನೀ ಅದಕ್ಕೆ ಜೈಲಿಗೆ ಹೋಗಿದ್ಯೋ ಪುಣ್ಯಾತ್ಮ? ಮೇಕೆದಾಟ ಸಲ ಹೋಗಿದ್ದೇನು? ಏನು ಕರ್ನಾಟಕದ ನೀರಾವರಿ ಸಲ ಹೋಗಿದ್ದೆ? ನೀನು ಒಬ್ಬ ಸ್ವಾಮಿಗಳ ಬಗ್ಗೆ ಮಾತಾಡೋಂಥದ್ದು ನೈತಿಕತೆನೇ ಇಲ್ಲ. ಇಂಥದ್ದು ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಲಕ್ಕತ್ತಾನ. ಲೆಕ್ಕ ಹಾಕ್ರಿ. ಅವ ಮೊನ್ನೆ ಮೌಲ್ವಿ ಮಾತಾಡಿದ್ದಲ್ಲ, ವಿಧಾನಸೌಧದ ಒಳಗಿದ್ದವ್ರನ್ನ ಹೊರಗೆ ಬಿಡೋದಿಲ್ಲ, ಸಡಕ್ಕೆಲ್ಲ ನಮ್ಮದೇ ಆಗ್ತದೆ, ಪಾರ್ಲಿಮೆಂಟ್ ನಮ್ಮದೇ ಆಗ್ತದೆ. ಅವನ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಆ ಮೌಲ್ವಿ ಮೇಲೆ ಕೇಸ್ ಹಾಕ್ಯಾರೇನ್ರಿ? ಇಲ್ಲ. ಇವತ್ತು ನಮ್ಮ ಒಕ್ಕಲಿಗರ ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಯಾರ. ಮನೆಯಲ್ಲಿ ಅಫ್ಜಲ್ಪುರ್ನಾಗ ಒಬ್ಬರು ಸ್ವಾಮಿಗಳು ಬಂದಿದ್ರು ಗುಲ್ಬರ್ಗ ಕಾರ್ಯಕ್ರಮದಾಗ. ಅವರು ಪಾಪ ಹಿಂದೂಗಳ ಪರವಾಗಿ ಮಾತಾಡಿದ ಅವ್ರ ಮ್ಯಾಗ ಕೇಸ್ ಹಾಕ್ಲಾಕತ್ತಾರ. ಒಬ್ಬ ಮೌಲ್ವಿ ಏನು ಬೇಕಾದ ಮಾತಾಡ್ತಾನೆ. ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀನಿ ಅಂತಾನೆ. ಇಡೀ ಭಾರತವನ್ನು 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂದ್ರೂ ಕೇಸ್ ಹಾಕುವುದಿಲ್ಲ. ನೀವು ನಮ್ಮ ಕೈಗೆ ಅಧಿಕಾರ ಕೊಡ್ರಿ, ಈ ಮಕ್ಕಳನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀವಿ. ಇವ್ರೇನು ಹಾರಾಡ್ಲಕತ್ತಾರಲ್ಲ, ಇವ್ನ ಬರೋಬ್ಬರಿ ಕ್ವಾಂಕ್ ಅಂದ್ರೆ ಮ್ಯಾಗೆ ಜನ್ನತ್ಗೆ ಸೀದಾ. ಎಲ್ಲೂ ನಡಬರ್ಕೆ ಎಲ್ಲೂ ಇಲ್ಲೇ ಇಲ್ಲ, ಸೀದಾ. ಯಾಕಂದ್ರೆ ಅಲ್ಲಿ 72 ಮಂದಿ ಕನ್ಯೆಯರದ ಅರ್ಥ ಸೇವಾ ಮಾಡ್ತಾರತ್ತ. ಕಾಲು ಒತ್ತಾರ್ಥ, ತಲೆ ಒತ್ತಾರ್ಥ, ಮತ್ತೇನೇನು ಒತ್ತಾರೋ ಗೊತ್ತಿಲ್ಲ. ಅತಿ ಸುಂದರ ಕನ್ಯೆಯರು ಹೊತ್ತು ನೋಡ್ರಿ. ಒಬ್ಬ ಹಿಂದೂನ ಹೊಡೆದ್ರ, ಒಬ್ಬ ಕ್ರಿಶ್ಚಿಯನ್ ಹೊಡೆದ್ರ ಅವ್ರಿಗೆ ಜನ್ನತ್ ಸಿಗ್ತೈತೆ. ಜನ್ನತ್ನಾಗ ದಾರುದೇ ನದಿ ಹರಿತಾವತ್ತ. ಹಿಂಗೆ ತೊಗೊಂಡ ಹಿಂಗೆ ಕುಡಿದು ಬಿಡೋದರ್ಥ. ಎಲ್ಲರೂ ಕೇಳಿರೇನು ಇಂಥದ್ದು ಸ್ವರ್ಗ? ಇಷ್ಟು ಅವ್ರು ಮಾತಾಡೋಗೂ ನೀವಿನ ಬಾಯಿ ಮನೆ ಹೇಳ್ಯಾರಲ್ಲ ಕನ್ನಡ ಮಠ ಸ್ವಾಮಿಗಳು ಇಲ್ಲಿ ಬೆಳಗಾವಿ ಬಂದಾಗ ಏನು ಹೇಳ್ಯಾರ? ಹಿಂದೂ ಮುಸ್ಲಿಂ ಬಾಯಿ ಅನ್ನೋನು ಮೊದಲು ಮೆಟ್ಲೆ ಹೊಡಿಬೇಕಂತ ಹೇಳ್ಯಾರ ಇಲ್ಲೋ? ಅಲ್ರಿ ಪಾಪ ನಮಾಜ್ ಮಾಡ್ಲಿಕ್ಕೆ ಯಾರೋ 11 ಗುಂಟೆ ಇನ್ನಾಗ ಹೇಳೋದ್ರಲ್ಲ ಯಾರೋ ಇದ್ಯಾರ್ದು 11 ಗುಂಟೆ ಯಾರೋ ಕೊಟ್ಟಿದ್ದು 7 ಎಕರೆ ಧಾರವಾಡ ಹುಬ್ಳ್ಯಾಗ. ಹಿಂಗೆ ಭಾಳ ಆಗ್ಯಾವು. ನೀವು ಇನ್ಮ್ಯಾಗ್ರಿ ಶಾಣೆ ಆಗ್ರಿ. ಅವ್ರು ಏನು ಹೇಳಿದ್ರು 1 ಗುಂಟೆ ಅಲ್ಲ ಮಕ್ಕಳೇ ಬ್ಯಾಡ್ ಡೇಟ್ ನಿಮ್ಗೆ ಗುರ್ತೈತದು. ಭಾಳ ಕಡೆ ಇದಾಗ್ಯಾವು. ನಮಾಜ್ ಮಾಡ್ಲಿಕ್ಕೆ ಕೊಟ್ಟವು ನಮ್ಮ ಮಂದಿ, ಅದು ಪೂರ್ತಿ ಒಕ್ಕಪ್ಪೆ ಆಗೈತಿ. ಹಿಂಗೆ ಪರಿಸ್ಥಿತಿ ಇದ್ದಾಗೂ ನೀವು ಒಂದಾಗಲಿಲ್ಲ ಅಂದ್ರೆ. ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆನೂ ಅವ್ರ ಸಮಾಜದ ಪ್ರೀತಿ ಇದ್ರು. ಮುಸಲ್ಮಾನರು ಆಸ್ತಿ ಹೋಗ್ಯಾವು. ಅವು ಅರ್ಧಕ್ಕರ್ಧ. ಮನೆ ಅನಂತಪುರ ಹತ್ತನೇ ತಾಲೂಕದಾಗ ಹೆಚ್ಚು ಮುಸಲ್ಮಾನರು ಆಸ್ತಿಗಳು ಹೋಗ್ಯಾವಲ್ಲಿ. ಅದಕ್ಕೆ ಬಂಧುಗಳೇ,
ಗಟ್ಟಿಯಾಗ್ರಿ. ನಾವೆಲ್ಲರೂ ಕೂಡಿ ನಿಮಗೆ ನ್ಯಾಯ ಕೊಡಿಸ್ತೀವಿ. ನಾಳೆ ದಿಲ್ಲಿಗೆ ಹೊಂಟೀವಿ, ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ. ಅಲ್ಲಿದ್ದು ಬಂದ ಮ್ಯಾಗ ಮತ್ತೆ ನಮ್ಮ ಹೋರಾಟ ಮುಂದುವರಿತದೆ. ವಕಫದ್ದು ನಾವೆಲ್ಲ ಕೂಡಿ ನಮ್ಮ ಮೇಲಿನ ಪಕ್ಷದ ನಾಯಕರಿಗೆ ಕನ್ವಿನ್ಸ್ ಮಾಡ್ತೀವಿ, ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತೇಳಿ. ಪೂರ್ತಿ ಪರ್ಮಿಷನ್ ನಾವು ತೊಗೋತೀವಿ. ಯಾರಿಗೆ ರೈತರ ಬಗ್ಗೆ ನಮ್ಮ ಜನರ ಬಗ್ಗೆ ಕಳ್ಕೊಳ್ಳಿ ಬಂದು ಸೇರಲಿ ನಮ್ಮ ಇದ್ರಾಗ ಗುಂಪಿನಾಗ. ನೀವು ಬೇರೆ ಮಾಡ್ತಿದ್ರೆ ನಾವು ಅರಿವಿನ ನಿಂಬಳ ಮಾಡಿರಿ. ಅದು ಕೆತ್ತೆ ಬೀಜ ಮಾಡ್ಕೋತ ಬಾಯಿ ಬಂದಂಗೆ ಬೈಕೋತ ಅಡ್ಡಾಡಿದ್ರೆ ಯಾರು ಕೇಳೋದಿಲ್ಲ. ಈ ಮಂದಿ ಎಲ್ಲ ಹುಷಾರಾಗ್ಯಾರ. ನೀವೇನಾರೇ ನಮ್ಮ ವಿರುದ್ಧ ಏನಾರು ಒಂದು ಇದು ಮಾಡಿದ್ರಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಉತ್ತರ ಕನ್ನಡದವರು ಅಂತೂ ಮಗನೇ, ನೀವು ಒಳ್ಳೆ ಮಗನೇ, ಕಳ್ಳ ನನ್ನ ಮಗನೇ, ಬದಮಾಸ ನನ್ನ ಮಗನೇ ಅಂತ ಬೈಲಾಕತ್ತಾರೆ. ಅದು ರೀ ಕಮೆಂಟಲ್ಲಿ ನೋಡಿ ಸ್ವಲ್ಪ ಕಡಿಮೆ ಮಾಡಿರಿ. ಅದಕ್ಕೆ ಇಷ್ಟು ಹೇಳಿ ನಾವೆಲ್ಲರೂ ದಾವಣಗೆರೆ ನಾವು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಬರ್ತೀರಲ್ಲ, ಎಲ್ಲರೂ ತಯಾರಿದ್ದೀರಾ? ದಯವಿಟ್ಟು ನಿಮ್ಮ ಗಾಡಿ ತೊಗೊಂಡು ಎಷ್ಟು ಗಾಡಿ ಆಗ್ತಾವೆ ನಾವೆಲ್ಲ ಮಾಡ್ತೀವಿ. ದೊಡ್ಡ ಕಾರ್ಯಕ್ರಮ ಮಾಡೋಣ, ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.